Hi everyone, welcome back to my channel and very good morning. ಇದು ಸೆಕೆಂಡ್ ಡೇ ಇನ್ ಊಟಿ. ಇಲ್ಲಿ ಮಾರ್ನಿಂಗ್ ವೈಬ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಹೋಮ್ ಸ್ಟೇ ಬಗ್ಗೆ ಹೇಳೋದಾದರೆ ತುಂಬ ಅಫೋರ್ಡಬಲ್, ಹಂಗೇನೆ ವ್ಯೂ ಅಂತೂ ಸಖತ್ತಾಗಿತ್ತು ಬೆಳಗ್ಗೆ ಟೈಮು. ಬಟ್ ಏನು ಮಿಸ್ ಮಾಡ್ಕೊಂಡ್ವಿ ಅಂದರೆ ಸೂರ್ಯ ಉದಯಿಸೋದನ್ನ ನೋಡಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ. ಬಟ್ ಎದ್ದಿದ್ದು ಲೇಟ್ ಆಗಿದ್ದರಿಂದ ಅದಾಗಲಿಲ್ಲ. ಇವಾಗ ಟೀ ಕುಡಿತಾ ಇದ್ವಿ, ಗ್ರೀನ್ ಟೀ ಮಾಡಿಕೊಂಡು. ಇನ್ನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಾವು ಹೊರಡಬೇಕು. ಸೊ ಅದಕ್ಕೋಸ್ಕರ ಎಲ್ಲನೂ ತೆಗೆದಿಟ್ಕೋತಾ ಇದ್ದೀನಿ. ಯಾಕಂದರೆ ಅಲ್ಲೇನಾದರೂ ಮಿಸ್ ಆಗಿಬಿಟ್ರೆ ಅಂತೇಳ್ಬಿಟ್ಟು ಫಸ್ಟೇ ಎಲ್ಲ ತೆಗೆದಿಟ್ಕೊಂಬಿಟ್ಟು ಆಮೇಲೆ ನಾನು ರೆಡಿಯಾಗಿ ಹೋಗಿದ್ದು. ಅಲ್ಲೇ ಬ್ರಷು, ಪೇಸ್ಟ್ ಹಾಕಿ ಶಾಂಪು, ಸೋಪ್ ಎಲ್ಲ ಕೊಟ್ಟಿರ್ತಾರೆ. ಬಟ್ ನಾವು ಯೂಸ್ ಮಾಡಲ್ಲ, ನಿಮಗೆ ತೋರಿಸಿದ್ದಷ್ಟೇ. ಸೊ ನಮ್ಮದೇ ತಂದಿರೋದನ್ನೇ ನಾವು ಯೂಸ್ ಮಾಡ್ತೀವಿ. ಅಲ್ಲಿರೋದು ಮೇ ಬಿ ತುಂಬ ಲೋ ಕ್ವಾಲಿಟಿದಿರುತ್ತೆ ಅಂತ ಅಂದ್ಕೊತೀನಿ ನಾನು. ಎಮರ್ಜೆನ್ಸಿಗೆ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನು ಈಗ ವೇರ್ ಮಾಡಿರೋ ಡ್ರೆಸ್ನ ನಾನು ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದು. ಅದು ಸ್ಟೈಲ್ ಯೂನಿಯನಲ್ಲಿ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿದೆ ಈ ಡ್ರೆಸ್, ಹಂಗೆ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ನಾವು ಕರೆಕ್ಟಾಗಿ 9:30ಗೆ ಚೆಕ್ಔಟ್ ಆದ್ವಿ. ನಾವಿನ್ನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ನಾವು ಆ ಹೋಮ್ ಸ್ಟೇಯಲ್ಲಿ ಬ್ರೇಕ್ಫಾಸ್ಟ್ ಮಾಡಲಿಲ್ಲ. ಹೊರಗಡೆ ಲೋಕಲಲ್ಲಿ ಟ್ರೈ ಮಾಡೋಣ ಅಂದ್ಕೊಂಡು ಹೊರಗಡೆ ಹೋದ್ವಿ. ನಾನು ಮಸಾಲೆ ದೋಸೆ ತೊಗೊಂಡೆ, ಹಾಗೆ ನನ್ನ ಹಸ್ಬೆಂಡ್ ಮೊಟ್ಟೆ ದೋಸೆ ಏನೋ ತೊಗೊಂಡ್ರು ಅವರು. ಮತ್ತು ನನ್ನ ಫ್ರೆಂಡ್ ಈರುಳ್ಳಿ ದೋಸೆ, ಮತ್ತು ಅವ್ರ ಹಸ್ಬೆಂಡ್ ಕೂಡ ಮೊಟ್ಟೆ ದೋಸೆ. ಮೊಟ್ಟೆ ದೋಸೆ ಚೆನ್ನಾಗಿತ್ತಂತೆ, ಆದರೆ ಮಸಾಲೆ ದೋಸೆ ಥರ ಇರಲಿಲ್ಲ. ನಮ್ಮ ಕಡೆ ಸಿಗೋ ಮಸಾಲೆ ದೋಸೆನೇ ಬೇರೆ, ಇವ್ರು ಮಾಡೋ ಮಸಾಲೆ ದೋಸೆನೇ ಬೇರೆ. ಇವ್ರದ್ದು ಪಲ್ಯ ಏನಿದೆ ಅದು ಅಷ್ಟು ಚೆನ್ನಾಗಿರಲ್ಲ. ಸೊ ನನಗೇನೋ ಇಷ್ಟ ಆಗಲಿಲ್ಲ. ಬಟ್ ಓಕೆ, ತಿನ್ಬೋದು, ಏನು ತೊಂದರೆ ಇಲ್ಲ. ತಿನ್ಕೊಂಡು ಪೈನ್ ಫಾರೆಸ್ಟಿಗೆ ಬಂದ್ವಿ. ಇಲ್ಲಿ ವ್ಯೂ ತುಂಬ ಚೆನ್ನಾಗಿದೆ. ಸುತ್ತ ದೊಡ್ಡ ದೊಡ್ಡ ಮರಗಳಿದೆ, ಮಧ್ಯದಲ್ಲಿ ಈ ಥರ ಒಂದು ಲೇಕ್ ಇದೆ. ಹಾಗೆ ಪ್ರಾಣಿಗಳ ಸೌಂಡು ಮತ್ತು ಈ ಸಣ್ಣ ಪುಟ್ಟ ಇನ್ಸೆಕ್ಟ್ ಸೌಂಡ್ಗಳೆಲ್ಲ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಸೊ ಹಂಗಾಗಿ ಫೀಲಿಂಗ್ ಈಸ್ ನೈಸ್ ಇಲ್ಲಿ. ಬಟ್ ಜನ ಅಂತೂ ತುಂಬ ಗಿಜಿ ಗಿಜಿ, ಅದೊಂದು ಇರಿಟೇಷನ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಅಲ್ಲಿಂದ ನಾವು ಬಂದಿದ್ದು ಕರ್ನಾಟಕ ಸಿರಿ ಆರ್ಟಿಕಲ್ಚರ್ ಗಾರ್ಡನ್. ಇದಂತೂ ತುಂಬ ದೊಡ್ಡ ಪಾರ್ಕ್, ಹಾಗೆ ತುಂಬ ತುಂಬ ಬ್ಯೂಟಿಫುಲ್ ಆಗಿತ್ತು. ಒಳಗೆ ಹೋದ್ರಂತೂ ನಿಮಗೆ ಹೊರಗೆ ಬರೋಕ್ಕೆ ಮನಸ್ಸೇ ಬರಲ್ಲ, ಅಷ್ಟು ಚೆನ್ನಾಗಿದೆ. ನಮಗಂತೂ ಅಷ್ಟು ಇಷ್ಟ ಆಯಿತು. ಫರ್ ಪರ್ಸನ್ ಎಂಟ್ರಿಗೆ 100, ಕ್ಯಾಮ್ರಾಗೆ 50. ಸೊ ಕ್ಯಾಮ್ರಾಗೆ ಕಡಿಮೆ ಇಲ್ಲಿ, ಆದರೆ ಬೇರೆ ಕಡೆ ಎಲ್ಲ ಕ್ಯಾಮ್ರಾ ತೊಗೊಂಡೋದ್ರೆ ಜಾಸ್ತಿ ಕಾಸ್ಟ್ ಮಾಡ್ತಾರೆ. ಅದೆಲ್ಲ ಒಂದು ಕಡೆ 500 ಅಂತ ಕೇಳ್ದಂಗೆ ಅನಿಸ್ತು. ಮೇ ಬಿ 9th ಮೈಲಲ್ಲೇ ಅನಿಸುತ್ತೆ, ಅಲ್ಲಿ 500. ಮತ್ತು ಫೈನ್ ಫಾರೆಸ್ಟಲ್ಲಿ ಕೂಡ 200 ಏನೋ ಸಮಥಿಂಗ್ ನಾವು ಪೇ ಮಾಡಿ ತೊಗೊಂಡೋಗಿದ್ವಿ. ಈ ಥರ ಕ್ಯಾಮ್ರಾಗೇ ಜಾಸ್ತಿ ಕಾಸ್ಟ್ ಇದೆ, ಆದರೆ ಇಲ್ಲಿ ಕಂಪೇರಿಟಿವ್ಲಿ ಕ್ಯಾಮ್ರಾಗೆ ತುಂಬ ಕಡಿಮೆ ತೊಗೋತಾರೆ. ಅಂದರೆ ಎಂಟ್ರಿ ಫೀಸ್, ಕ್ಯಾಮ್ರಾ ತೊಗೋಕ್ಕೂ ಫೀಸ್ ಕಟ್ಬಿಟ್ಟೆ ತೊಗೋಬೇಕು. ಸೊ ಆ ಥರ ಕೆಲವೊಂದು ಕಡೆ ನಾವು ತೊಗೊಂಡೇ ಹೋಗಲಿಲ್ಲ ಹಂಗಾಗಿ. ಸೊ ಇದು ಇಲ್ಲಿ. ಆಮೇಲೆ ಇನ್ನೊಂದು ಪಾರ್ಕಿಂಗು ಜಾಸ್ತಿ, ಪಾರ್ಕಿಂಗ್ ಚಾರ್ಜ್ ಕೂಡ ಜಾಸ್ತಿ ಮಾಡ್ತಾರೆ ಕಾರ್ ತೊಗೊಂಡೋದ್ರೆ. ಇಟ್ಸ್ ಓಕೆ, ಅಷ್ಟು ದೂರ ಹೋಗಿದ್ದೀವಲ್ಲ, ಏನು ಮಾಡೋಕ್ಕಾಗಲ್ಲ, ಪೇ ಮಾಡಲೇಬೇಕು. ಪೆಟ್ರೋಲ್ಗೆ ಅಷ್ಟು ಹಾಕ್ಸಿರ್ತೀವಿ, ಇಟ್ಸ್ ಓಕೆ. ಹಾಗೆ ಇಲ್ಲಿ ಫೋಟೋಸ್ ತುಂಬ ಚೆನ್ನಾಗಿ ಬಂತು ನಮ್ಮವಂತೂ. ಮತ್ತು ನನ್ನ ಫ್ರೆಂಡ್ಗೆ ಒಂದು ಆಸೆ ಇತ್ತು, ಅದೇ ಈ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ ಫೋಟೋ ತಗೋತಾರಲ್ಲ, ಅದನ್ನು ಹುಡುಕ್ತಾ ಇದ್ಲು. ಸದ್ಯಕ್ಕೆ ಅಲ್ಲೇ ಸಿಕ್ಬಿಡ್ತು. ನಾವು ಅಂದ್ಕೊಂಡ್ವಿ ಟೀ ಎಸ್ಟೇಟ್ಗೆ ಹೋಗ್ಬೇಕಾಗತ್ತೆ ಅದಕ್ಕೆಲ್ಲ ಅಂತ. ಬಟ್ ನಮಗೆ ಇಲ್ಲೇ ಸಿಕ್ಬಿಡ್ತು, ಇಲ್ಲೇ ಹಾಕ್ಸ್ಕೊಂಡ್ವಿ. ನನಗೆ ಹಾಕ್ಸ್ಕೊಳ್ಳೋಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಹೆಸಿಟೇಟ್ ಆಗ್ತಾಯಿತ್ತು. ಇರೋ ಒಂದು ನಿಮಿಷ, ಅವರು ಹಾಕ್ಕೊಡ್ತಾರೆ. ಬಾರ್ಬರು ಇಬ್ರಿಗೂ 2 ಎಲ್ಲೋನಾ? ನನಗೆ ಬ್ಲೂ ಹಾಕಿದ್ರಾ? ಬ್ಲೂ ರೆಡ್. ನಾವು ರೆಡ್ ಬ್ಲೂ ಹಾಕೊಬಿಡ್ತೀನಿ ಏನು ಹಂಗಾರೆ. ಏನೋ ತಕ್ಕಮಟ್ಟಕ್ಕೆ ಚೆನ್ನಾಗಿದ್ಯಾ ಬಾ ನೀನು. ಹಂಗೆ ತೆಗೀರಿ ಅವ್ರದ್ದು ಫೋಟೋ ಹಂಗೆ. ಆಮೇಲೆ ಇಟ್ಸ್ ಓಕೆ, ಯಾಕಂದರೆ ನನಗೆ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು ಅನಿಸುತ್ತೆ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಾನು ಸೊ ತುಂಬ ಇಷ್ಟ ಆಯಿತು. ಎಲ್ಲೋನಾ
ಆಮ್, ಅದೆಲ್ಲ ಹಳಹಳೆದಂಗೆ ಇದೆ. ಬಟ್ ಆದರೆ ಹಾಕಿದಾಗ ನಮ್ಗೆ ಫೋಟೋದಲ್ಲಿ ನಮಗೆ ಚೆನ್ನಾಗಿ ಕಾಣುತ್ತೆ. ರಿಯಲಿ ಅಷ್ಟು ಚೆನ್ನಾಗಿ ಕಾಣದೇ ಇದ್ರೂ ಫೋಟೋಗೆ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಹಸ್ಬೆಂಡ್ ತುಂಬ ಸ್ಪೋರ್ಟಿವ್ ಆಗಿ ಹಾಕಿಸ್ಕೊಂಡ್ರಲ್ಲ, ಅದೇ ನನಗೆ ಖುಷಿ. ಈ ಫೋಟೋಗೆ 2ರಿಂದ ನಾವು 450 ಕೊಟ್ವಿ. ಮತ್ತು ಅಲ್ಲಿಂದ ಸೀದಾ ನಾವು ಬೋಟ್ ಹೌಸಿಗೆ ಬಂದ್ವಿ. ಬೋಟ್ ಹೌಸ್ ಅಂತೂ ನಮಗೆ ತುಂಬ ಇಷ್ಟ ಆದ ಪ್ಲೇಸ್. ಮತ್ತು ಇಲ್ಲಿಂದ ಈಚೆಗೆ ಇಲ್ಲಿನ ದಿನ ಎಲ್ಲ ನಾವು ಇಲ್ಲೇ ಕಳೆದ್ಬಿಟ್ವಿ. ಅಷ್ಟು ಹೊತ್ತು ಆಯಿತು ಇಲ್ಲಿ. ಅಲ್ಲಿಗೆ ಹೋದ ತಕ್ಷಣ ನಾವು ಬೋಟ್ ಸೈಕ್ಲಿಂಗ್ಗೆ ಟಿಕೆಟ್ ತೊಗೊಂಡ್ವಿ. ಪರ್ ಕಪಲ್ಗೆ 350 ಆಗುತ್ತೆ. ಟೈಮಿಂಗ್ಸ್ ಏನಂದರೆ 30 ಮಿನಿಟ್ಸ್. 30 ಮಿನಿಟ್ಸಲ್ಲಿ ನಾವು ಅಲ್ಲಿಂದ ವಾಪಸ್ ಬಂದ್ಬಿಡ್ಬೇಕು. ಇನ್ನೊಂದಿದೆ ನೋಡು ಕೆಳಗಡೆ ಹಾಕೋ. ಅದಲ್ಲ ಪಕ್ಕದಲ್ಲಿ ಆ ಕಡೆ ಇರೋದು. ಇಲ್ಲಿ ಇಲ್ಲಿ ಇಟ್ಕೊ. ಅಲ್ಲಿ ತುಂಬ ಜಾಕೆಟ್ನ ಬಿಸಾಕ್ಬಿಟ್ಟಿರ್ತಾರೆ. ನಾವು ಯಾವ್ದು ಬೇಕು ಅದನ್ನ ಎತ್ತಾಕ್ಕೋಬೇಕು. ನಾವು ಬಂದುಬಿಟ್ಟು ತುಂಬ ಲೂಸಾಗಿರೋದು ಹಾಕ್ಕೊಬಿಟ್ವಿ. ಅಂದರೆ ನಮಗೆ ಫಿಟ್ಟಿಂಗೇ ಸರಿ ಇರಲಿಲ್ಲ. ಸ್ವಲ್ಪ ಅದು ಹಿಂಸೆ ಆಗ್ತಾಯಿತ್ತು. ಸೊ ಅದನ್ನ ನೋಡಿ ಹಾಕ್ಕೋಬೇಕು. ನಮ್ಮ ಸೈಜ್ಗೆ ಇರೋದು ಹಾಕ್ಕೊಂಡ್ರೆ ನಾವು ಕಂಫರ್ಟಬಲಾಗಿ ಆರಾಮಾಗಿ ಕೂತ್ಕೋಬೋದು. ಇಲ್ಲಾಂದರೆ ಹಿಂಸೆ ಆಗ್ತಿರುತ್ತೆ. ನಾನು ಬಂದು ಲೂಸ್ ಆಗಿರೋದು ಹಾಕ್ಕೊಂಡೆ. ನನ್ನ ಹಸ್ಬೆಂಡ್ ಕೂಡ ಲೂಸ್ ಆಗಿರೋದು ಹಾಕ್ಕೊಂಡ್ರು. ತುಂಬ ಚೆನ್ನಾಗಿದೆ. ಹಾಯ್ ಮಾಡಬಿ. ಜಾಕೆಟ್ ತುಂಬ ದೊಡ್ಡದಾಗೋಯ್ತು. ಆ್ಯಕ್ಚುಲಿ ಅಲ್ಲಿ ಇದೊಂದೇ ನಮ್ಗೆ ಹಿಂಸೆ ಆಗಿದ್ದು. ಇನ್ನೆಲ್ಲ ತುಂಬ ಚೆನ್ನಾಗಿತ್ತು. ಸೈಕ್ಲಿಂಗ್ ಮಾಡೋದೇ ಒಂಥರ ಚೆಂದ. ಆ್ಯಂಡ್ ಬಿಸಿಲಿಲ್ಲ ಅಂದರೆ ಆರಾಮಾಗಿ ನೀವು ಎಷ್ಟೊತ್ತು ಬೇಕಾದರೂ ಇರ್ಬೋದು. ಬಿಸಿಲಿದ್ರೆ ಕಷ್ಟ ಆಗಿಬಿಡುತ್ತೆ. ನಾನು ಯಾವುದೋ ವ್ಲಾಗಲ್ಲಿ ನೋಡಿದ್ದೆ. ಅವ್ರು ಹೇಳಿದರು ಬಿಸಿಲು ಟೈಮಲ್ಲಿ ಹೋಗಲೇಬೇಡಿ ಅಂತ. ಸೊ ಹಂಗೇ ನಾವು ಸಂಜೆನೇ ಹೋಗಿದ್ವಿ. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಇನ್ನು ಬೋಟ್ ಹೌಸಲ್ಲಿ ಆ್ಯಕ್ಟಿವಿಟೀಸ್ನ 5:30ಗೆ ಎಂಡ್ ಮಾಡ್ತಾರೆ. ಆಮೇಲೆ ಯಾವುದೇ ಆ್ಯಕ್ಟಿವಿಟೀಸ್ ಮಾಡಿಸೋದಿಲ್ಲ. ಸೊ ನಾವು 5:30 ಮೇಲೂ ಇದ್ದೀವಿ ನೋಡಿ. ಅಷ್ಟು ಹೊತ್ತು ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮಗೆ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಮತ್ತು ಅಲ್ಲಿ ವಾತಾವರಣ ಮತ್ತು ಅಲ್ಲಿ ಸುಮಾರು ಶಾಪ್ಗಳಿತ್ತು. ಚಾಕ್ಲೇಟ್ ನೋಡ್ತಾ ಇರ್ಬೋದು ನೀವಲ್ಲಿ. ಸೀರಿಯಸ್ಲಿ ಇದ್ರ ಹೆಸರು ನನಗೆ ಮರ್ತೋಗ್ಬಿಟ್ಟಿದೆ. ಆದರೆ ಈ ಥರ ಬಿಸಿ ಚಾಕ್ಲೇಟ್ನ ಕೇಕ್ ಮೇಲೆ ಹಾಕ್ಕೊಡ್ತಾರೆ. ತುಂಬ ರುಚಿಯಾಗಿರುತ್ತೆ. ನಮಗಂತೂ ಸಖತ್ ಇಷ್ಟ ಆಗಿತ್ತು. 2 ಸಾರಿ ತಿಂದಿದ್ವಿ. ಮತ್ತು ಅಲ್ಲಿಂದ ಅಲ್ಲೇ ಒಳಗೆ ಇದೆ ಈ ಶಾಪು. ಆ್ಯಕ್ಚುಲಿ ಇದು ಸ್ವೆಟರ್ ಶಾಪು. ಫುಲ್ ನಿಮಗೆ ಇಲ್ಲಿ ಸ್ವೆಟರೇ ಸಿಗುತ್ತೆ. ಸೊ ಇಲ್ಲಿ ನಾನು ಅದು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಅದನ್ನೇ ತೊಗೊಂಡೆ. ನನ್ನ ಹಸ್ಬೆಂಡ್ ಕೂಡ ತೊಗೊಂಡ್ರು. ಜರ್ಕಿನ್ ಟೈಪ್ ಸ್ವೆಟರ್ ಅವ್ರು ತೊಗೊಂಡ್ರು. ನಾನು ಅದನ್ನು ತೊಗೊಂಡೆ. ಸೊ ಅಲ್ಲಿ ಕೂಡ ಐಟಮ್ಸ್ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ಸೀದಾ ನಾವು ಬುಕ್ ಮಾಡಿದಂಥ ರೆಸಾರ್ಟ್ಗೆ ಬಂದ್ವಿ. ನಾವು ಬುಕ್ ಮಾಡಿದ್ದ ರೆಸಾರ್ಟ್ ಹೆಸರು ಪ್ಲಾಂಟರ್ಸ್ ಪಂಚ್ ಅಂತ. ಬೋಟ್ ಹೌಸ್ಗೂ ಈ ರೆಸಾರ್ಟ್ಗೂ ತುಂಬ ದೂರ ಆಯಿತು. ನಾವು ಬೋಟ್ ಹೌಸ್ ಹತ್ರ ಬಿಟ್ಟಾಗ 7:30, ಇಲ್ಲಿಗೆ ಬಂದು ತಲುಪಿದಾಗ 9:30. ಆ್ಯಕ್ಚುಲಿ ಈ ರೆಸಾರ್ಟ್ ಇರೋದು ತುಂಬ ಎತ್ತರವಾದ ಪ್ರದೇಶದಲ್ಲಿ. ಹಂಗಾಗಿ ಗಾಡಿ ಓಡಿಸ್ಬೇಕಾದ್ರೆ ನಮಗೆ ತುಂಬ ಕರ್ವ್ಸ್ ಎಲ್ಲ ಸಿಗ್ತಾಯಿತ್ತು. ಮತ್ತು ಆ ಕರ್ವ್ಸ್ ಇರೋ ರೋಡ್ ಹಿಂಗಿತ್ತಂದರೆ ಆ ನೋಡಿದ್ರೆ ಅಲ್ಲಿ ಪಾತಾಳ. ಸೊ ಆ ಥರನೂ ಇತ್ತು. ಸೊ ನನ್ನ ಹಸ್ಬೆಂಡು ಆ್ಯಕ್ಚುಲಿ ಡ್ರೈವಿಂಗ್ ಮಾಡ್ತಾರೆ. ಆದರೆ ಈ ಥರ ಇಲಿಸ್ಟ್ರೇಷನ್ ಇರುವಂಥ ಪ್ಲೇಸ್ಗಳಲ್ಲೆಲ್ಲ ಅವರು ಜಾಸ್ತಿ ಓಡಾಡಿಲ್ಲ. ಆದ್ರೂ ತುಂಬ ಕಾನ್ಫಿಡೆಂಟಾಗಿ ಡ್ರೈವಿಂಗ್ ಮಾಡಿದ್ರು. ಮತ್ತು ರೋಡಲ್ಲಿ ಗಾಡಿಗಳು ಜಾಸ್ತಿ ಓಡಾಡ್ತಾ ಇರಲಿಲ್ಲ. ಆಮೇಲೆ ಫಾಗ್ ಥರ ಎಲ್ಲ ಹೇಳ್ತಾಯಿತ್ತು. ಅದೆಲ್ಲ ಒಂಥರ RR ಮೂವಿ ಫೀಲಿಂಗ್ ಕೊಡ್ತಾಯಿತ್ತು ನಮಗೆ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು ಜರ್ನಿ. ಆ್ಯಂಡ್ ಬಂದು ಚೆಕ್ ಇನ್ ಆದ್ವಿ 9:30ಗೆ. ಬಟ್ ಇದು ಲಾಸ್ ನಮಗೆ. ನಾನು ನಾಳೆ ಹೇಳ್ತೀನಿ ಯಾಕೆ ಅಂತ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.